ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು ನಮ್ಮ RCB ರಿಲೇಟೆಡ್ ಒಂದು ಪಾಸಿಟಿವ್ ನ್ಯೂಸ್ ಅಂತ ಹೇಳಬೇಕು. ನಮ್ಮ RCBಗೆ ಬೆಳಗ್ಗೆಯಿಂದ ಒಂದು ರ್ಯೂಮರು ಹರಿದಾಡ್ತಾ ಇದೆ. ಬಹುಶಃ ನೀವು ನೋಡಿರ್ತೀರ ಅಂತ ಅನ್ಕೊಂಡಿದ್ದೀನಿ. RCB ಜಾಶ್ ಹೈಸಲ್ವುಡ್ ಜಾಗದಲ್ಲಿ ಇವ್ರನ್ನ ಟೆಂಪರವರಿ ರಿಪ್ಲೇಸ್ಮೆಂಟ್ ಆಗಿ ತಗೊಳ್ತೈತೆ ಅನ್ನೋ ಥರ ರಿಪೋರ್ಟ್ಸ್ಗಳೆಲ್ಲ ಬಂದಿತ್ತು. ಅದೇ ಯಾರು ಅಂತಂದರೆ ನವೀನ್ ಉಲ್ಲಾಕ್ ಅವ್ರನ್ನ. ನವೀನ್ ಉಲ್ಲಾಕ್ ಇನ್ RCB, ವಿರಾಟ್ ಕೊಹ್ಲಿ ನವೀನ್ ಉಲ್ಲಾಕ್ ಒಂದೇ ಟೀಮಲ್ಲಿ ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಹರಿದಾಡ್ತಿತ್ತು. ಬಟ್ ಈ ಸ್ಪೆಕ್ಯುಲೇಷನ್ಸ್ಗಳಿಗೆಲ್ಲ ಆಲ್ಮೋಸ್ಟ್ ಇವಾಗ ಒಂಥರ ಶಟರ್ನ ಕ್ಲೋಸ್ ಮಾಡಿದ್ರೆ ಅಂತ ಹೇಳಬೇಕು. ಜಾಶ್ ಹೈಸಲ್ವುಡ್ ಆಲ್ ಸೆಟ್ ಟು ರಿಟರ್ನ್ ಟು ಇಂಡಿಯಾ ಅಂತ ಅಪ್ಡೇಟ್ ಬರ್ತಾಯಿದೆ ಮಗ. ಹೌದು, ಇಂಜುರಿ ಕನ್ಸರ್ನ್ಗಳನ್ನ ಇಟ್ಕೊಂಡಿದ್ರು ಕೂಡ ಆಡ್ತೀನಿ ಅಂತ ಹೇಳಿದಾರಂತೆ ಮಗ. ಗೊತ್ತಿಲ್ಲ ಎಷ್ಟು ಮ್ಯಾಚ್ ಆಡ್ತಾರೆ ಅಂತ. ಅವರು ಇನ್ನೂ ಇಂಡಿಯಾಗೆ ಬಂದಿಲ್ವಂತೆ, ಹೋಮಲ್ಲಿ ಇದ್ದಾರಂತೆ, ಅಂದರೆ ಆಸ್ಟ್ರೇಲಿಯಾಗೆ ಟ್ರಾವೆಲ್ ಮಾಡಿದ್ರಂತೆ. ಸೊ ಇಂಡಿಯಾ ಪಾಕಿಸ್ತಾನ ಅದು ಇದೆಲ್ಲ ಇತ್ತಲ್ಲ, ಅದಕ್ಕೋಸ್ಕರ ಟ್ರಾವೆಲ್ ಮಾಡಿದ್ರಂತೆ. ಇವಾಗ ಮತ್ತೆ ವಾಪಸ್ ಇಂಡಿಯಾಗೆ ಬರ್ತಾರೆ, IPL ಪ್ಲೇ ಆಫ್ಸ್ಗೂ ಕೂಡ ಇರ್ತಾರೆ ಅನ್ನೋ ಥರ ಅಪ್ಡೇಟ್ ಬರ್ತಾ ಇದೆ ಮಗ. ಸೊ ಲುಂಗಿ ಇಂಗಿಡಿ ಆಗಿರ್ಬೋದು, ರೊಮ್ಯಾರಿಯೋ ಶೆಫರ್ಡ್ ಆಗಿರ್ಬೋದು, ಸೊ ಇವರೆಲ್ಲ ಒಂಥರ ಆಡ್ತಾರೋ ಆಡೋದಿಲ್ವ ಅನ್ನೋದು ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದೆ. ಸೊ ಅದರಲ್ಲಿ ಜಾಶ್ ಹೈಸಲ್ವುಡ್ ಒಂಥರ ಪಾಸಿಟಿವಿಟಿ ಅಂತ ಹೇಳಬೇಕು. ಇವಾಗ ರಿಪ್ಲೇಸ್ಮೆಂಟ್, ಟೆಂಪರವರಿ ರಿಪ್ಲೇಸ್ಮೆಂಟು ಅದು ಇದು ಅನ್ನೋ ಥರ ಎಲ್ಲ RCB ನೋಡಬೇಕಾಗಿತ್ತು. ಯಾಕಂದರೆ ಜಾಶ್ ಹೈಸಲ್ವುಡ್ಗೂ ಪ್ರಾಬ್ಲಮ್ ಇತ್ತು, ಆ್ಯಂಡ್ ಈ ಕಡೆ ಲುಂಗಿ ಇಂಗಿಡಿದೂ ಪ್ರಾಬ್ಲಮ್ ಇತ್ತು. ಯಾಕಂದರೆ WTC ಇರೋದ್ರಿಂದ, ಈ ಕಡೆ ರೊಮ್ಯಾರಿಯೋ ಶೆಫರ್ಡ್ದು ಸೀರೀಸ್ ಇರೋದ್ರಿಂದ ಅವ್ರದ್ದು ಕೂಡ ಪ್ರಾಬ್ಲಮ್ ಇತ್ತು. ಸೊ ಯಾರು ಆಡ್ತಾರೆ ಯಾರು ಬಿಡ್ತಾರೆ, ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಬೇಕಾ? ಟೆಂಪ್ರವರಿ ರಿಪ್ಲೇಸ್ಮೆಂಟ್ ಅಂದರೆ ಇನ್ನೇನು ಅನ್ಸೋಲ್ಡ್ ಆಗಿರುವಂಥ ಪ್ಲೇಸ್ಗಳೆಲ್ಲ ಪಿಕ್ ಮಾಡಬೇಕಾಗುತ್ತೆ RCB. ಇನ್ನೇನು ನವೀನ್ ಉಲ್ಲಾಕ್ನ ಪಿಕ್ ಮಾಡ್ತಾರೆ ಅನ್ನೋ ಥರ ಸೀನ್ಗಳು ಕ್ರಿಯೇಟ್ ಆಗ್ತಾ ಇತ್ತು. ಸೊ ಇವಾಗ ಸೀನು ಏನೂ ಆಗಿಲ್ಲ, ಇನ್ನು ನವೀನ್ ಉಲ್ಲಾಕ್ನ ರಿಪ್ಲೇಸ್ಮೆಂಟ್ ಆಗೇನು ಪಿಕ್ ಮಾಡಿಲ್ಲ. ಒಂದು ವೇಳೆ ಏನಾದರೂ ಈ ಲುಂಗಿ ಇಂಗಿಡಿನೂ ಆಡೋಕ್ಕಾಗಲ್ಲ, ಅದೇ ಏನಾದರೂ ಸಡನ್ನಾಗಿ ಹಾರ್ಶ್ ಅಪ್ಡೇಟ್ ಬಂತು ಅಂತ ಅಂದರೆ ಅವಾಗ ಪಿಕ್ ಮಾಡಿದ್ರು ಮಾಡ್ತಾರೆ ನಾವು ಟೆಂಪರವರಿ ರಿಪ್ಲೇಸ್ಮೆಂಟ್ ಆಗಿ. ನೋಡೋಣ ಅದೇನಾಗುತ್ತೆ. ಒಟ್ಟಲ್ಲಿ ಸದ್ಯದ ಮಟ್ಟಿಗೆ ಜಾಶ್ ಹೈಸಲ್ವುಡ್ ಪರ್ಫೆಕ್ಟ್ಲಿ ಆಲ್ ರೈಟ್ ಟು ಪ್ಲೇ ಅಂತ ಮಗ. 17ನೇ ತಾರೀಕು ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾಕಂದರೆ ಇಂಡಿಯಾಗೆ ಇನ್ನೂ ಬಂದಿಲ್ವಂತೆ ಅವರು. ಸೊ 17ನೇ ತಾರೀಕು ಆದಮೇಲೆ ಆಡುವಂಥ ಸಾಧ್ಯತೆ ಇರುತ್ತೆ. ನೋಡೋಣ, ಹೋಪ್ಫುಲಿ 17ನೇ ತಾರೀಕು ಏನು ಬರ್ತಿದೆ ಮ್ಯಾಚು, ಮೊದಲನೇ ಮ್ಯಾಚು KKR ಅಗೇನ್ಸ್ಟು, ಅದನ್ನು ಕೂಡ ಆಡಲಿ ಅಂತಲೇ ಕೇಳ್ಕೊಳ್ಳೋಣ ಮಗ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ BCCI ಚರ್ಚೆ ಮಾಡಿದ್ದಂತೆ ಕ್ರಿಕೆಟ್ ಸೌತ್ ಆಫ್ರಿಕಾ ಜೊತೆಗೆ 3ನೇ ತಾರೀಕುವರೆಗೂ ಏನೋ ಇವರಿಗೆ ಸ್ವಲ್ಪ ಇಲ್ಲ ಗುರು, ಒಂದು 3ನೇ ತಾರೀಕುವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೀವೇನು ಸ್ಟ್ರಿಕ್ಟ್ ರೂಲ್ಸ್ನ ಮಾಡಿಬಿಡ್ತು ಅಂತಂದರೆ ಇಲ್ಲಿ IPL ಆಡೋದು ಬೇಡವಾ, ಅಲ್ಲಿ ಪ್ಲೇಯರ್ಸ್ಗಳು ಮೇನ್ ಪ್ಲೇಯರ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ನಾವು, ಫ್ರಾಂಚೈಸ್ಗಳಿಗೆಲ್ಲ ತೊಂದರೆ ಆಗೋಗ್ಬಿಡುತ್ತೆ ಅಂತ ಸ್ವಲ್ಪ ಚರ್ಚೆ ಮಾಡ್ತಿದ್ದಂತೆ BCCI ಸೌತ್ ಆಫ್ರಿಕಾ ಕ್ರಿಕೆಟ್ ಜೊತೆಗೆ. ಏನಾಗೋದಿಲ್ಲ, ನಿಮಗೆ ಒಂದು ವಾರ ಅಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, 3ನೇ ತಾರೀಕಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, 3ನೇ ತಾರೀಕು ಅಥವಾ 4ನೇ ತಾರೀಕಿಂದ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಒಂದು ವಾರ ಗ್ಯಾಪ್ ಸಿಗುತ್ತೆ, ಆರಾಮಾಗಿರುತ್ತೆ ಅಂತ BCCI ಏನೋ ಹೇಳ್ತಾ ಇದ್ದಾರಂತೆ. ಬಟ್ ಸೌತ್ ಆಫ್ರಿಕಾ ಕ್ರಿಕೆಟು ಎಷ್ಟನೇ ಡೇಟ್ವರೆಗೂ ಕೂಡ ಇವರಿಗೆ ಅಲೋ ಮಾಡಿದಾರಂತ ಇನ್ನೂ ಗೊತ್ತಿಲ್ಲ. ಅಕಾರ್ಡಿಂಗ್ ಟು ರಿಪೋರ್ಟ್ಸು ನೆನ್ನೆ ಬಂದಿದ್ದೇನು ಅಂತಂದರೆ 26ನೇ ತಾರೀಕು ಅಲ್ಲಿ ಅಸೆಂಬಲ್ ಆಗಿರಬೇಕು ಅಷ್ಟೇ. ಸೌತ್ ಆಫ್ರಿಕನ್ ಪ್ಲೇಯರ್ಸ್ ಎಲ್ಲ 26ನೇ ತಾರೀಕು ಸೌತ್ ಆಫ್ರಿಕಾದಲ್ಲಿ ಇರಬೇಕು ಅನ್ನೋ ಥರ ಸೌತ್ ಆಫ್ರಿಕನ್ ಬೋರ್ಡು ಹೇಳಿತ್ತು. ಬಟ್ ಇಲ್ಲಿ BCCI ಕನ್ವಿನ್ಸ್ ಮಾಡ್ತಾ ಇದೆಯಂತೆ. ಸೊ ಅದರಿಂದ ಲುಂಗಿ ಇಂಗಿಡಿ ಆಗಿರಲಿ, ಇನ್ನೂ ಹಲವಾರು ಪ್ಲೇಯರ್ಸ್ಗಳೆಲ್ಲ ಬೇರೆ ಬೇರೆ ಟೀಮ್ಸಲ್ಲಿರುವಂಥವ್ರೆಲ್ಲ ಏನಿದ್ದಾರೆ ಸ್ಟಬ್ಸು ಅವರು ಇವರೆಲ್ಲ, ಸೊ ಅವರೆಲ್ಲ ನೋಡೋಣ ಅದೇನಾಗುತ್ತೆ. ಇನ್ನೂ ಅಫಿಷಿಯಲ್ ಅಪ್ಡೇಟು ಬಂದಿಲ್ಲ. ಒಟ್ಟಲ್ಲಿ ಇನ್ನೂ ರಿಪ್ಲೇಸ್ಮೆಂಟ್ಗಳನ್ನೂ ಕೂಡ ಇನ್ನೂ ಅನೌನ್ಸ್ ಮಾಡಿಲ್ಲ, ಟೆಂಪರವರಿ ರಿಪ್ಲೇಸ್ಮೆಂಟ್ನ. ಸೊ ಆದ್ದರಿಂದ ನಾವು ಪ್ಲೇ ಆಫ್ಸ್ನ ಆಡೋದಕ್ಕೆ ಒಂಥರ ರೆಡಿ ಆಗಿದ್ದಾರೆ ಅಂತಲೇ ಅನ್ಕೊಬೇಕಾಗುತ್ತೆ. ಇನ್ನು ಹಾರ್ಶ್ ಅಪ್ಡೇಟ್ ಬಂತು ಅಂದಾಗ ಅವಾಗ ರಿಪ್ಲೇಸ್ಮೆಂಟು ಅದು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ನೋಡೋಣ ಅದನ್ನ ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ಗಳು ಅಂತ. ಒಟ್ಟಲ್ಲಿ ಸದ್ಯದ ಮಟ್ಟಿಗೆ RCB ಪಾಸಿಟಿವಿಟಿ ಏನು ಅಂತಂದರೆ ಜಾಶ್ ಹೈಸಲ್ವುಡ್ ಬರ್ತಾರೆ ಅಂತ ಹೇಳಿರುವಂಥದ್ದು. ಮತ್ತೆ ಸಿಗೋಣ, ಬಾ.